ಸೊ ಸಮ ಅಗ್ನಿಯನ್ನ ಇಟ್ಕೊಳ್ಳೋದು ಹೇಗೆ? ಸಮ ಅಗ್ನಿಯನ್ನ ಎಲ್ಲರೂ ಪಡ್ಕೊಳ್ಬೇಕು, ನಿಜ. ಹೆಂಗ್ ಪಡ್ಕೊಳ್ಳೋದು? ಯಾವ ಥರ ನಮ್ಮ ಅಗ್ನಿಯನ್ನ ನಾವು ಕಾಪಾಡೋದು? ಸಿಂಪಲ್ ಆದ ಉದಾಹರಣೆ ಹೇಳೋದಾದ್ರೆ, ನಿಮ್ಮನೆ ರೆಗ್ಯುಲೇಟರ್, ಗ್ಯಾಸ್ ಸ್ಟೋವದಲ್ಲಿ ರೆಗ್ಯುಲೇಟರ್ ನೋಡಿ, ಅಲ್ಲಿ ಸಮ ಅಗ್ನಿ ಅಂದ್ರೆ ಹೌದು. ಇನ್ನೊಂದು ಸಮ ಅಗ್ನಿ ಅಂದ್ರೆ ತುಂಬಾ ಜನ ಏನ್ ಅನ್ಕೋತಾರೆ, ಒಂದೇ ಫೇಸ್ ಅಲ್ಲಿ ಅಗ್ನಿ ಇರೋದು ಅಂತ. ಸಮ ಅಂದ್ರೆ ಸ್ಥಿರವಾಗಿ ಒಂದೇ ತರ ಅಗ್ನಿ ಇರೋದು ಸಮ ಅಗ್ನಿ ಅಂತ ಅನ್ಕೋತಾರೆ. ಹಾಗಲ್ಲ, ನಿಮ್ಮ ಚಯಾಪಚಯ ಕ್ರಿಯೆಗೆ ಅನುಕೂಲಕರವಾಗಿ ಅಗ್ನಿ ಇರೋದನ್ನ ಸಮ ಅಗ್ನಿ ಅನ್ನೋದು. ಒಂದೇ ತರ ಇರೋದನ್ನಲ್ಲ. ಹೇಗೆ? ನೀವು ಹೆವಿ ಫುಡ್ ತಿಂದಾಗ ಅಗ್ನಿ ಕೂಡ ಬೆಳಿಬೇಕು, ಹಾಗೆ ನೀವು ಲೈಟ್ ಫುಡ್ ತಿಂದಾಗ ಅಗ್ನಿ ಕೂಡ ಕಮ್ಮಿ ಇರಬೇಕು. ದೋಸೆ ಎರಿಯುವಾಗ ಒಂದೇ ಸಮವಾದಲ್ಲಿ, ಒಂದೇ ನೀವು ಫುಲ್ ಮಂದವಾಗಿ ಅಥವಾ ಫುಲ್ ಹೈ ಫ್ಲೇಮಲ್ಲಿ ಇಟ್ಟು, ಪರವಾಗಿಲ್ಲ ಅಲ್ಲೇ ಹೈ ಫ್ಲೇಮಲ್ಲಿ ಇಟ್ಟು ದೋಸೆ ಮಾಡಿ ತೋರಿಸಿ ನೋಡೋಣ, ಚೆನ್ನಾಗಾಗತ್ತ ದೋಸೆ? ಇಲ್ಲ. ಅದನ್ನ ನೀವು ಒಂದ್ಸತಿ ಹಾಕಿದ ತಕ್ಷಣ ಹೈ ಫ್ಲೇಮಲ್ಲಿ ಇಡ್ತೀರಾ, ಆಮೇಲೆ ಬೇಯೋವಾಗ ಚಿಕ್ಕ ಫ್ಲೇಮಿಗೆ ತರ್ತೀರಾ. ಸೊ ಈ ತರ ಆ ಫ್ಲೇಮನ್ನ ಅಡ್ಜಸ್ಟ್ ಮಾಡಿದಾಗ ಮಾತ್ರ ಕುರುಮಾದ ಕ್ರಿಸ್ಪಿ ಟೇಸ್ಟಿ ದೋಸೆ ಮಾಡೋಕ್ಕಾಗೋದು ಅಲ್ವಾ? ರೆಗ್ಯುಲೇಟರ್ ಇಲ್ಲದೆ ದೋಸೆ ಮಾಡೋದೊಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ದೊಡ್ಡ ಸಣ್ಣ ಏನು ಮಾಡೋಕ್ಕಾಗಲ್ಲ, ಬೆಂಕಿಯನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಹಂಗೆ ಇಟ್ರೆ ದೋಸೆ ಚೆನ್ನಾಗಾಗತ್ತಾ? ಬರ್ತಾ ಬರ್ತಾ ಸೀದೋಗುತ್ತೆ ಎಲ್ಲ ದೋಸೆ, ಯಾಕಂದ್ರೆ ಕಾವಲಿ ತುಂಬಾ ಬಿಸಿ ಆಗ್ಬಿಟ್ಟಿರುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಬೇಯದೇ ಇಲ್ಲ. ಈ ತರ ಆಗತ್ತೆ. ಹಾಗೇನೆ ಸಮ ಅಗ್ನಿ ಅಂದ್ರೆ ತುಂಬಾ ಜನ ಅನ್ಕೊಂಡಿರೋದು ಸೇಮ್ ಅಗ್ನಿ ಇರೋದು ಅಂತ. ಹಾಗಲ್ಲ. ಸಮ ಅಗ್ನಿ ಅಂತಂದ್ರೆ ನಿಮ್ಮ ಚಯಾಪಚಯ ಕ್ರಿಯೆಗೆ ಅನುಕೂಲಕರವಾಗೋ ರೀತಿಯಲ್ಲಿ ಇರುವ ಅಗ್ನಿಯನ್ನ ಸಮ ಅಗ್ನಿ ಅಂತ ಹೇಳೋದು. ಸಮತ್ವ ಅಂದ್ರೆ ಒಂದು ಪ್ಯಾರಾಮೀಟರ್ ಅಲ್ಲ. ಎಲ್ರಿಗೆ ಈಗ ಉದಾಹರಣೆಗೆ ಒಂದು 10 ಪಾಯಿಂಟ್ ಅಂತ ಅಗ್ನಿಗೆ ಇಟ್ರೆ ಎಲ್ಲರಲ್ಲಿ 10 ಪಾಯಿಂಟ್ ಅಗ್ನಿ ಬಂದ್ರೆ ಅದು ಸಮ ಅಗ್ನಿ ಅಂತ ಅಲ್ಲ. ನಿಮ್ಮ ದಿನಚರಿ, ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಸ್ಟ್ರೆಸ್ ಲೆವೆಲ್ ಎಷ್ಟಿದೆ ಅದಕ್ಕನುಗುಣವಾಗಿ, ಮತ್ತೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನೋಡಿ. ಮಕ್ಕಳಲ್ಲಿ ನೋಡಿ, ಇಷ್ಟು ಪುಟಾಣಿ ಹೊಟ್ಟೆ ಹೆಂಗ್ ತಿಂತಾವೆ, ಒಂದೊಂದ್ಸತಿ ನಿಮ್ಗೆ ಆಶ್ಚರ್ಯ ಆಗ್ಬಿಡತ್ತೆ. ಎಷ್ಟು ತಿಂತಿದ್ಯಮ್ಮ, ಜೀರ್ಣ ಆಗತ್ತಾ ಇಲ್ವಾ ಅಂತ. ಅದು ಜೀರ್ಣ ಆಗತ್ತೆ, ಅವರ ಚಟುವಟಿಕೆ, ಅವರ ಮತ್ತೆ ಹೈ ಮೆಟಬಾಲಿಕ್ ರೇಟ್ ಏನಿರುತ್ತೆ ಜೀರ್ಣ ಆಗ್ಬಿಡತ್ತೆ. ಹಾಗೆ ಒಂದೊಂದ್ಸತಿ ನಮ್ಗೆ ಇಷ್ಟಿಷ್ಟೇ ತಿಂದ್ರೂ ಬ್ಲೋಟಿಂಗ್ ಆಗತ್ತೆ, ಇಷ್ಟಿಷ್ಟೇ ತಿಂದ್ರೂ ಜೀರ್ಣ ಆಗಲ್ಲ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ವಯೋಸಹಜವಾಗಿ ಕೂಡ ಒಂದಿಷ್ಟು ಅಗ್ನಿಯಲ್ಲಿ ವ್ಯತ್ಯಾಸ ಆಗತ್ತೆ. ಸೊ ಸಮ ಅಗ್ನಿ ಅಂತ ಬಂದಾಗ ಏನು, ನಿಮ್ಗೆ ನಿಮ್ಮ ಪಥಕ್ಕೆ ಅನುಕೂಲಕರವಾದಂತಹ ಅಗ್ನಿ, ನಿಮ್ಮ ಜೀವನದ ಈ ನಿಮ್ಮ ಕೆಲಸ ಏನಿದೆ, ಈಗ ಒಬ್ರಿಗೆ ಫೀಲ್ಡ್ ವರ್ಕ್ ಇರುತ್ತೆ, ತುಂಬಾ ಗದ್ದೆಯಲ್ಲಿ ಶ್ರಮಪಟ್ಟು ಮಾಡೋ ಕೆಲಸ ಇರುತ್ತೆ, ಆ ಕೆಲಸಕ್ಕೆ ಅನುಕೂಲಕರವಾಗಿರ್ಬೇಕು ಈ ಅಗ್ನಿ, ಆಗ ಅದು ಸಮ ಅಗ್ನಿ. ಒಬ್ಬನಿಗೆ ಇಡೀ ದಿನ ಬೆಳಿಗ್ಗೆ 6 ಗಂಟೆ ಕೂತ್ರೆ ಸಂಜೆ 10 ಗಂಟೆ ತನಕ ಕೂತಲ್ಲೇ ಕೆಲಸ ಅಂತಂದ್ರೆ ಆತನಿಗೆ ಆ ಕೆಲಸಕ್ಕೆ ಪಚನಕ್ರಿಯೆ ಅನುಕೂಲಕರ ಆಗೋ ರೀತಿಯಲ್ಲಿ ಮಾಡ್ರೇಟ್ ಆಗ್ತಾ ಇದ್ರೆ ಅದು ಸಮ ಅಗ್ನಿ. ಸೊ ಹೀಗಾಗ್ಬೇಕು ಅಂತಂದಾಗ ಆ ರೆಗ್ಯುಲೇಟರ್ ಕರೆಕ್ಟ್ ಆಗಿರ್ಬೇಕು. ರೆಗ್ಯುಲೇಟರ್ ಏನು? ಆ ರೆಗ್ಯುಲೇಟರ್ ಅನ್ನೋಂಥದ್ದು ಅಂದ್ರೆ ಯಾವಾಗ ಹೆಚ್ಚಿಸ್ಕೋಬೇಕು, ಯಾವಾಗ ಕಮ್ಮಿ ಮಾಡ್ಬೇಕಂತ ಡಿಸೈಡ್ ಆಗೋದು ಯಾವ್ದ್ರಿಂದ? 2 ಮೇನ್ ಫ್ಯಾಕ್ಟರ್. ಒಂದು ನಿಮ್ಮ ಚಟುವಟಿಕೆ, ಇನ್ನೊಂದು ಸ್ಟ್ರೆಸ್. ಇಲ್ಲಿ ಇದೆರಡು ರೆಗ್ಯುಲೇಟರ್ ತರ ಕೆಲಸ ಮಾಡುತ್ತೆ. ನಿಮ್ಮ ಅಗ್ನಿ ಹಾಳಾಗೋದಕ್ಕೂ ಅಥವಾ ಅಗ್ನಿ ಚೆನ್ನಾಗಿ ಕೆಲಸ ಮಾಡೋದಕ್ಕೂ ಈ ರೆಗ್ಯುಲೇಟರ್. ಒಂದು ನಿಮ್ಮ ಚಟುವಟಿಕೆ, ದಿನನಿತ್ಯದಲ್ಲಿ ನಿಮ್ಮ ಚಟುವಟಿಕೆ ಹೇಗಿರತ್ತೆ. ಒಬ್ಬ ಹೇಳ್ತಾರೆ, ಮೊನ್ನೆ ಒಬ್ರು ಬಂದಿದ್ರು ಆಯ್ತಾ, ಆ ಹುಡುಗನಿಗೆ ಸಾಧಾರಣ 24 ವರ್ಷ. 24 ವರ್ಷದ ಒಬ್ಬ ಹುಡುಗ, 112 kg ಇದ್ದಾರೆ ಆಯ್ತಾ. ಮತ್ತೆ ಮೇಡಮ್ ಎಲ್ಲ ಟ್ರೈ ಮಾಡಿದೆ, ನಾನು ಜಿಮ್ಮಿಗೆ ಹೋಗ್ತೀನಿ, ಡಯಟ್ ಮಾಡ್ತೀನಿ, ಮತ್ತೆ ಎಷ್ಟು ನಾನು ಕೇರ್ ತಗೋತೀನಿ, ಆಮೇಲೆ ನಾನು ಏನೇನೋ ಪೌಡರ್ಸು ತಗೊಂಡು ಎಲ್ಲ ಟ್ರೈ ಮಾಡಿದೆ, ಏನು ಮಾಡಿದ್ರು ನನಗೆ ವೆಯ್ಟ್ ಲಾಸ್ ಆಗೋದಿಲ್ಲ. ಡೈಲಿ 2 hours ವರ್ಕೌಟ್ ಮಾಡ್ತೀನಿ, ಪಥ್ಯನೇ ನಾನು ಫುಲ್ ಡಯಟ್, ಎಲ್ಲ ಹೈ ಪ್ರೋಟೀನ್, ಹೈ ಫೈಬರ್ ಅಥವಾ ಹೈ ಫ್ಯಾಟ್ ಕಂಟೆಂಟ್ ಇರೋದು ಇಂಥದ್ದೇ ತಿನ್ನೋದು, ಕಾರ್ಬ್ಸ್ ಎಲ್ಲ ಮುಟ್ಟೋದೇ ಇಲ್ಲ. ತೂಕ ಕಮ್ಮಿ ಮಾಡ್ಬೇಕಂತ ಏನನ್ನು ಅನ್ನ ಬಿಟ್ಟು, ಜೋಳದ ರೊಟ್ಟಿ ಬಿಟ್ಟು ಏನೂ ತಿಂತಾ ಇಲ್ಲ. ತಿನ್ನೋದಷ್ಟು ಫೈಬರ್ಸು, ಫ್ಯಾಟು ಅಥವಾ ಪ್ರೋಟೀನ್ ಇಂಥದನ್ನೇ ತಿಂತಿದ್ದೀನಿ, ಆದ್ರೂ ವೆಯ್ಟ್ ಕಮ್ಮಿ ಆಗ್ತಿಲ್ಲ. ಯಾಕೆ ಅಂತ ಅಲ್ಲಿ ಒಂದೇನಂತಂದ್ರೆ ಎಕ್ಸ್ಟ್ರೀಮ್ ಸ್ಟ್ರೆಸ್ ಆಯ್ತು. ಎರಡನೇದೇನಂತಂದ್ರೆ ದಿನಕ್ಕೆ 2 ತಾಸು ವರ್ಕೌಟ್ ಮಾಡೋದು ಹೌದು ಜಿಮ್ಮಲ್ಲಿ, ಬಾಕಿ 22 ತಾಸು ಏನ್ ಮಾಡ್ತೀಯ ಕೇಳಿದ್ರೆ, ಸ್ವಲ್ಪ ಹೊತ್ತು ಸೋಫಾದ ಮೇಲೆ, ಸ್ವಲ್ಪ ಹೊತ್ತು ಬೆಡ್ ಮೇಲೆ, ಸ್ವಲ್ಪ ಹೊತ್ತು ಲ್ಯಾಪ್ಟಾಪ್ ಎದುರುಗಡೆ ಸ್ಕ್ರೀನ್ ವರ್ಕ್, ಇಷ್ಟೇ. ದಿನದಲ್ಲಿ 24 ತಾಸಲ್ಲಿ 2 ತಾಸು ಜಿಮ್ಮಿಗೆ ಹೋದ ಮಟ್ಟಿಗೆ ನಿಮಗೆ ಫುಲ್ ಮಸಲ್ಸ್ ಬಂದ್ಬಿಡತ್ತೆ ಅಂತ ಅಂದ್ಕೊಂಡ್ರೆ ಅದು ಮೂರ್ಖತನ. ಇಡೀ ದಿನದ ಚಟುವಟಿಕೆ ಕೌಂಟ್ ಆಗತ್ತೆ.
ಹೋಲ್ ಡೇ ನೀವು ಹೇಗಿದ್ದೀರಾ? ಆಕ್ಟಿವ್ ಆಗಿರ್ಬೇಕು. ಏನು ಇಡೀ ದಿನ ನೀವು ವೇಟ್ ಲಿಫ್ಟ್ ಮಾಡ್ತಾ ಇರಿ ಅಂತಲ್ಲ, ಆಕ್ಟಿವ್ ಆಗಿರ್ಬೇಕು. ಓಡಾಡ್ಕೊಂಡು ಅಥವಾ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ನಿಮ್ಮ ಆಕ್ಟಿವಿಟಿ ಚೆನ್ನಾಗಿ ಇಟ್ಕೋಬೇಕು. ಫಿಸಿಕಲಿ ಒಂದು ಸ್ವಲ್ಪ ಹೊತ್ತು ಡೈಲಿ ಒಂದು 20 ನಿಮಿಷ ಆದ್ರೂ ಬ್ರಿಸ್ಕ್ ವಾಕ್ ನಾವೆಲ್ಲರೂ ಮಾಡಬೇಕು. ದಿನನಿತ್ಯದಲ್ಲಿ ಒಂದು ಕನಿಷ್ಠ 5ರಿಂದ 10,000 ಸ್ಟೆಪ್ ಒಳಗಡೆ ನಿಮ್ಮ ಆರೋಗ್ಯಕ್ಕೆ, ವಯಸ್ಸಿಗೆ, ದೇಹಕ್ಕೆ ಅನುಗುಣವಾಗಿ ನೀವು ಡೈಲಿ ಸ್ವಲ್ಪ ವಾಕಿಂಗ್ ಅನ್ನ, ಬ್ರಿಸ್ಕ್ ವಾಕ್ ಅಷ್ಟೇ ಅಲ್ಲದೇನೆ ಹಗಲಿನ ಚಟುವಟಿಕೆಯನ್ನ ಕೂಡ ನೀವೆಲ್ಲ ಮೇಂಟೈನ್ ಮಾಡಿಕೊಂಡ್ರೆ ಅದು ನಿಮ್ಮ ಅಗ್ನಿಯನ್ನ ಚೆನ್ನಾಗಿಡತ್ತೆ. ಎರಡನೇದು ನಿಮ್ಮ ಸ್ಟ್ರೆಸ್. ಬಿಕಾಸ್ ಸ್ಟ್ರೆಸ್ ಅನ್ನೋಂಥದ್ದು ಇದೆಯಲ್ಲ, ಡೈರೆಕ್ಟ್ಲಿ ನಿಮ್ಮ ಅಗ್ನಿಯನ್ನ ಹಾಳು ಮಾಡುತ್ತೆ. ನೋಡಿ, ಸ್ಟ್ರೆಸ್ ಅಷ್ಟೇ ಅಲ್ಲ, ಎಲ್ಲ ಇಮೋಷನ್ಸ್ ಅಂತ ಹೇಳ್ಬೋದು. ಎಕ್ಸ್ಟ್ರೀಮಿಟಿ ಆಫ್ ಎನಿ ಇಮೋಷನ್ಸ್ ವಿಲ್ ಇಂಪ್ಯಾಕ್ಟ್ ಯುವರ್ ಅಗ್ನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ನಮಗೆ ಪ್ರಧಾನಿ ಮೋದಿ ಅವ್ರು ಕಾಲ್ ಮಾಡಿಬಿಟ್ರೆ, ಬನ್ನಿ ಡಾಕ್ಟ್ರೇ ಒಂದ್ಸತಿ ಮಾತಾಡ್ಬೇಕಂತಂದ್ರೆ ಹಿಂಗ್ ಖುಷಿ ಆಗ್ಬಿಡತ್ತಂತಂದ್ರೆ, ಬೇಕಾದ್ರೆ ಅದೀಗ ಊಟ ಟೈಮೇ ಆಗಿರ್ಲಿ, ನಂಗೆ ಹಸಿವೆ ಆಗತ್ತಾ? ಅಯ್ಯೋ ಮೋದಿಜಿ ಅವ್ರು ಕರಿತಿದ್ದಾರೆ, ಹೊರಡ್ಬೇಕು ಈಗ್ಲಿಂದ ಈಗ, ಹೊರಟು ಅಲ್ಲಿ ಹೋಗಿ ಅವ್ರನ್ನ ಮೀಟ್ ಆಗೋ ತನಕ ಹಸುವು ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಅಲ್ಲೊಬ್ಬ ಎಸಿಡಿಟಿ ಪೇಷಂಟ್ ಇದ್ರು ಅವನಿಗೆ ಎಸಿಡಿಟಿ ಅವತ್ತು ಗೊತ್ತಾಗಲ್ಲ. ಯಾಕೆ ಹೇಳಿ? ಎಕ್ಸ್ಟ್ರೀಮ್ ಹ್ಯಾಪಿನೆಸ್ ಅಥವಾ ಎಕ್ಸೈಟ್ಮೆಂಟ್ ಏನಿದೆ ಅದು ನಿಮ್ಮ ಅಗ್ನಿಯನ್ನ ಗೌಣ ಮಾಡುತ್ತೆ. ಹಾಗೇನೆ ಎಕ್ಸ್ಟ್ರೀಮ್ ಸ್ಯಾಡ್ ಅಥವಾ ಟ್ರಾಮಾ ಅಥವಾ ಸಡನ್ ಆಗಿ ಏನೋ ಅವಘಡಗಳಾದಾಗ ನೋಡಿ, ಒಂದೊಂದ್ಸತಿ ನಾವು ಯಾರೋ ನಮ್ಗೆ ಬೇಕಾದವರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂದ್ರೆ ನಾವು ಆ ಟೈಮಲ್ಲಿ ಎಷ್ಟು ಓಡಾಡ್ತಿರ್ತೀವಿ, ಅವ್ರು ಹಿಂಗಾದ್ರೂ ಬಚಾವಾಗ್ಲಿ, ಅವ್ರು ಬದುಕ್ಲಿ ಅಂತ ನಾವು ಅವರ ಮೆಡಿಕಲ್ ಸಪೋರ್ಟಿಗಾಗಿ ಓಡಾಡ್ತಾ ಇದ್ದಾಗ ಎಷ್ಟೊತ್ತು ಓಡಾಡ್ತಿರ್. ಒಂದೇ ಒಂದ್ ದಿನಾನು ಏಕಾದಶಿ ಮಾಡ್ಬೇಕಂದ್ರೂ ಮಾಡಕ್ ಆಗದೆ ಇರೋರು ಅವತ್ತು ಏನ್ ತಿಂದೆ ಬಿಟ್ಟೆ ನೀರ್ ಕುಡಿದ್ನ ಇಲ್ಲ ಅಂತಾನೂ ಅವ್ರಿಗೆ ನೆನಪಾಗೋದಿಲ್ಲ. ಯಾಕೆ? ಅಲ್ಲಿ ನಿಮ್ಮ ಇಮೋಷನ್ಸ್ ಬೇರೆ ವಿಷಯದ ಮೇಲೆ ಕನೆಕ್ಟ್ ಆಗಿದೆ, ಅದ್ರ ಮೇಲೆ ಪೂರ್ತಿ ಕಳೆದು ಹೋಗಿದೆ. ಆಗ ನಿಮ್ಮ ಅಗ್ನಿ ಕೆಲಸ ಮಾಡಲ್ಲ. ಸೊ ನಿಮ್ಮ ಅಗ್ನಿ ಚೆನ್ನಾಗಿರ್ಬೇಕಂತಂದ್ರೆ ನಿಮ್ಮ ಇಮೋಷನ್ಸ್ ಕಂಪ್ಲೀಟ್ಲಿ ನಿಮ್ಮ ದೇಹದ ಮೇಲೆ ಫೋಕಸ್ಡ್ ಆಗಿರ್ಬೇಕು. ನಿಮ್ಮ ಪ್ರಿಯಾರಿಟಿ ಯಾವ್ದ್ರ ಮೇಲೆ ಇದೆಯೋ ಅದ್ರ ಬಗ್ಗೆ ಕೆಲಸ ಮಾಡುತ್ತೆ. ಅಲ್ಲೆಲ್ಲ ನಿಮ್ಮ ಪ್ರಿಯಾರಿಟಿ ಆ ಎಕ್ಸೈಟ್ಮೆಂಟ್ ಬಗ್ಗೆ ಅಥವಾ ಟ್ರಾಮಾದ ಬಗ್ಗೆ ಫೋಕಸ್ ಇದ್ದಾಗ ಏನಾಗುತ್ತೆ, ನಿಮ್ಮ ಅಗ್ನಿ ಡೈಜೆಷನ್ ಬಗ್ಗೆ ಅಥವಾ ಈ ಚಯಾಪಚಯ ಕ್ರಿಯೆ ಬಗ್ಗೆ ಕೆಲಸ ಮಾಡೋದಿಲ್ಲ. ಗೊತ್ತಾಯ್ತಾ? ಹಾಗೆ ನಿಮ್ಮ ಜೀರ್ಣಕ್ರಿಯೆ ಸಮವಾದ ರೀತಿಯಲ್ಲಿ ಅಗ್ನಿ ಕೆಲಸ ಮಾಡಬೇಕು. ನೀವೇನ್ ತಿಂದ್ರೂ ಪಚನ ಆಗ್ಬೇಕು, ಔಟ್ಸೈಡ್ ತಿಂದ್ರೂ ಪಚನ ಆಗ್ಬೇಕು, ಮನೇಲಿ ತಿಂದ್ರೂ ಆಗ್ಬೇಕು, ಫಂಕ್ಷನ್ ಊಟಕ್ಕೆ ಹೋದ್ರೂ ಜೀರ್ಣ ಆಗ್ಬೇಕು. ಒಂದಿನ ಏನು ಕೆಲಸ ಮಾಡದೆ ಮಲಗಿದ್ರು ಹುಷಾರಾಗಿ ಆರಾಮಿರ್ಬೇಕು, ಅಥವಾ ಫುಲ್ ಕೆಲಸ ಮಾಡಿದ್ರು ನಿಮ್ಗೆ ಸುಸ್ತಾಗಬಾರ್ದು. ಇಂತಹ ಸ್ಟೇಟ್ ನಿಮ್ಗೆ ಬೇಕು ಅಂತಂದ್ರೆ ನಿಮ್ಮ ಚಟುವಟಿಕೆ ಉಳಿದೆಲ್ಲ ದಿನ ರೆಗ್ಯುಲರ್ ಆಗಿ ನಿಮ್ಮ ಚಟುವಟಿಕೆ ಮತ್ತು ನಿಮ್ಮ ಇಮೋಷನ್ಸ್ ಇದನ್ನ ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದ್ ಕಲ್ತ್ರೆ ಸಮ ಅಗ್ನಿ ಸಿಗತ್ತೆ. ಬಟ್ ಇಲ್ಲಿ ಚಟುವಟಿಕೆನೂ ನಿಮ್ಮ ಕೈಯಲ್ಲಿಲ್ಲ, ಯಾಕಂದ್ರೆ ಬೇರೆ ಬೇರೆ ಜವಾಬ್ದಾರಿಗಳು, ಕಮಿಟ್ಮೆಂಟ್ಗಳು ಇದ್ಬಿಡತ್ತೆ ಅಲ್ವಾ. ಹೆಂಗ್ ಮಾಡೋಕ್ಕಾಗತ್ತೆ? ಕಷ್ಟ ಆಗತ್ತೆ. ಆದ್ರೂ ಪ್ಲಾನ್ ಮಾಡಿಕೊಂಡು ಚಟುವಟಿಕೆಗೆ ಅವಕಾಶ ಕೊಡಬೇಕು, ನಿಮ್ಗೆ ಆರೋಗ್ಯ ಬೇಕು ಅಂತಂದ್ರೆ. ಹಾಗೇನೆ ಸ್ಟ್ರೆಸ್ಸಿಗೂ ಅಷ್ಟೆ, ಯಾವುದೇ ಇಮೋಷನ್ಸ್ ಆಗಲಿ ಅದು ಅತಿಯಾಗಿ ಬರಬಾರ್ದು. ಪ್ರೀತಿ ಇರ್ಬೋದು, ಕೋಪ ಇರ್ಬೋದು, ದ್ವೇಷ ಇರ್ಬೋದು, ಕೀಳರಿಮೆ ಇರ್ಬೋದು, ಯಾವುದು ಅತಿ ಆಗ್ಬಾರ್ದು. ಬಂದ್ರೂ ಒಂದ್ ಸ್ವಲ್ಪ ಹೊತ್ತಿಗೆ ಓಕೆ ಬೇಜಾರಾಯ್ತು, ಮತ್ತೆ ಅದನ್ನ ಓವರ್ಕಮ್ ಮಾಡಿ ವಾಟ್ ನೆಕ್ಸ್ಟ್ ಅಂತ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ತುಂಬಾ ಯಾವುದನ್ನೇ ಆದ್ರೂ ನೋಡಿ, ಒಂದ್ ಹಣ್ಣಿನ ಜ್ಯೂಸ್ ಮಾಡಿ ಇಟ್ರೆ ಹಂಗೆ ಇಟ್ಬಿಡಿ, ಫ್ರಿಜ್ಜಲ್ಲೂ ಇಡದೆ ಎಲ್ಲೂ ಇಡದೆ ಇಟ್ರೆ ಏನಾಗತ್ತೆ? ಕೊಳಿಯತ್ತೆ, ಹಾಳಾಗತ್ತೆ, ವಾಸನೆ ಬರಕ್ ಸ್ಟಾರ್ಟ್ ಆಗತ್ತೆ. ಇಮೋಷನ್ಸ್ಗಳು ಹಾಗೆ. ನೀವು ಹೇಳಿ ನನಗೆ ಎಷ್ಟು ಇಮೋಷನ್ಸ್ ನೀವು ಹಾಗೆ ಇಟ್ಕೊಂಡಿರ್ಬೋದು. ಅದು ಎಸ್ಪೆಷಲಿ ಗಂಡನ ಹತ್ರ ಜಗಳಾಡುವಾಗ ನೆನಪಾಗತ್ತೆ. 20 ವರ್ಷದ ಹಿಂದೆ ಮದುವೆ ಆಗಿ ಬಂದ್ರೆ, 20 ವರ್ಷದ ಹಿಂದೆ ಮದುವೆ ಆದ ಫಸ್ಟ್ ಡೇ ನಿಮ್ಮ ಅಮ್ಮ ಹೆಂಗ್ ಮಾಡಿದ್ರು ನನಗೆ ಗೊತ್ತಾ, ಇವತ್ತು ಮರ್ತಿಲ್ಲ ನಾನು ಅಂತ ಹೇಳ್ತೀವಿ ಅಲ್ವಾ? ಹೇಳ್ತಿರೋ ಇಲ್ಲೋ? ಅಲ್ಲಿ ಅವ್ರ ಅಮ್ಮ ಏನ್ ಮಾಡಿದ್ರು ಅನ್ನೋಕ್ಕಿಂತ ನನಗ್ ಫಸ್ಟ್ ತಲೆಗೆ ಬರೋ ಪ್ರಶ್ನೆ ಏನಂತಂದ್ರೆ, ಒಂದ್ಸತಿ ಹೀಗೆ ಆಗಿದ್ದು ಕನ್ಸಲ್ಟೇಷನ್ ಅಲ್ಲಿ. ಗಂಡ ಹೆಂಡತಿ ಕಂಪ್ಲೇಂಟ್ ಹೇಳೋದು, ಗಂಡನ ಇಂಥ ಸುಮಾರು ಸತಿ ಆಗತ್ತೆ ನನ್ನ ಕ್ಯಾಬಿನಲ್ಲಿ. ಅದು ಎಸ್ಪೆಷಲಿ ಡಾಕ್ಟರ್ ಪತಂಜಲಿ ಅವ್ರ ಹತ್ರ ಅದೆಲ್ಲ ಆಗಲ್ಲ, ಯಾರು ಮಾತಾಡೋದೇ ಇಲ್ಲ. ಅವ್ರು ಹೇಳಿದ ಹೂ ಅಂತ ಎದ್ ಬಂದ್ಬಿಡ್ತಾರೆ. ನನ್ನ ಹತ್ರ ಬಂದ್ರೆ ನನಗ್ ಮಾತಾಡೋದಕ್ಕೆ ಬಿಡಲ್ಲ, ಅವರೇ ಮಾತಾಡ್ತಿರ್ತಾರೆ ಉಳ್ದವ್ರು. ಆಯ್ತಾ? ಹಾಗೆ ಕಂಪ್ಲೇಂಟ್ ಆಗುವಾಗ ಹೇಳ್ತಾ ಇದ್ದೀನಿ. ಆಗ ಗಂಡ ಏನು ಅಂದ, ಅವಳು ಹಿಂಗೆ ಎಲ್ಲದಕ್ಕೂ ರೇಗಾಡ್ಬಿಡ್ತಾಳೆ ಏನೋ ಹೀಗಂದಾಗ ಹೆಂಡತಿ ಹೇಳಿದೇನೋ, ಹೌದು ಮೇಡಮ್, ಇವ್ರಿಗೆ ಬರೀ ನಾನು ರೇಗಾಡೋದಷ್ಟೇ ಕಾಣತ್ತೆ, ಇವತ್ತಿಗೂ ಕೇಳಿ ಅವ್ರ ಹತ್ರ. 20 ವರ್ಷ ಆಯ್ತು ನಮ್ಮ ಮದ್ವೆ ಆಗಿ, ಮದ್ವೆ ಫಸ್ಟ್ ದಿನ ಅವ್ರಮ್ಮ ಹೆಂಗ್ ನಡ್ಸ್ಕೊಂಡಿದ್ರು ನನ್ನನ್ನ, ಮನೆ ಕೆಲಸದವರಿಗೂ ಅಷ್ಟು ಮಾಡಲ್ಲ ನಾವು, ಹಂಗ್ ನಡ್ಸ್ಕೊಂಡು ನೀವು ಕೇಳಿ ಅವ್ರ ಹತ್ರ ಅಂತ. ಅವಾಗ ನನಗೆ ಅವ್ರ ಅತ್ತೆ ಏನ್ ಮಾಡಿದ್ರು ಅಂತ ಕೇಳೋಕ್ಕಿಂತ ಫಸ್ಟ್ ನನಗೆ ಬಂದಿದ್ದು ತಲೆಗೆ, ಅಲ್ಲ 20 ವರ್ಷದಿಂದ ಯೋಚನೆ ನಿಮ್ ತಲೆಯಲ್ಲಿ ಇದೆ ಅಂತಂದ್ರೆ ಅದಿಷ್ಟೊತ್ತಿಗೆ ಕೊಳತು ನಾರ್ತಾ ಇರಲ್ವಾ ಅಂತ.
ಅದು ಕೊಳೆತು ನಾರಿ ನಿಮ್ಮ ಇಮೋಷನ್ಸ್ ಹಿಂಗಾಗ್ತಿರೋದು ಇವಾಗ. ಯಾಕೆ ನೀವು ಒಂದೊಂಥರ ಹುಚ್ಚರ ಥರ ಆಡ್ತಿದ್ದೀನಿ ಅಂತ ನಿಮಗೆ ಅನ್ಸುತ್ತೆ ನೋಡಿ. ಯಾಕೆ ಆಡ್ತೀರಿ? ಆ ಹುಚ್ಚತನ ಎಲ್ಲಿಂದ ಬಂತು ಅಂತಂದ್ರೆ ನಿಮ್ಮೊಳಗೆ ಕೊಳಿತಾ ಇರುವಂತಹ ಈ ಭಾವನೆಗಳು. ಫ್ರೆಶ್ ಆಗಿದ್ದಾಗ ಓಕೆ ಬೇಜಾರಾಯ್ತಾ, ನಂಗೆ ಬೇಜಾರಾಯ್ತು ಅಂತ ಹೇಳಿ ಅಲ್ಲಿ ಖಾಲಿ ಮಾಡ್ಬಿಡ್ಬೇಕು ಅದನ್ನ. ಮತ್ತು ಇಟ್ಕೊಳ್ತಾ ಹೋದ್ರೆ ಏನಾಗತ್ತೆ ಹೇಳಿ? ಫ್ರೂಟ್ ಜ್ಯೂಸೇ ಆದ್ರೂ ಹಾಳಾಗತ್ತೆ, ಹೆಲ್ದಿ ಆರ್ ಅನ್ಹೆಲ್ದಿ ಹಾಳಾಗತ್ತೆ. ಎಲ್ಲ ಇಮೋಷನ್ಸ್ ಅನ್ನ ಅಲ್ಲಿಗೆ ಖಾಲಿ ಮಾಡ್ಬಿಡ್ಬೇಕು ಅವತ್ತವತ್ತಿಗೆ, ಯಾವುದು ಇಟ್ಕೋಬಾರ್ದು. ಅದಕ್ಕೆ ನಮ್ಮಲ್ಲಿ ಸಮರ್ಪಣಾ ಮನೋಭಾವ ಯಾವಾಗ್ಲೂ ಗುರು ಹಿರಿಯರು ಹೇಳೋದೇನು, ಏನಿದ್ರು ದೇವ್ರಿಗೆ ಒಪ್ಸ್ಬಿಡು, ಎಲ್ಲ ದೇವ್ರಿಗೆ ಒಪ್ಸು ನೀನು ಅಂತ ಹೇಳಿದ್ದು ಮೂಢನಂಬಿಕೆ ಅಲ್ಲ. ಈವನ್ ಅಷ್ಟಾಂಗ ಯೋಗದಲ್ಲೂ ಸೊ ಈ 8 ಸ್ಟೆಪ್ಸ್ ಏನಿದಾವೆ, ಪುಟ್ಟಿಗೊಂದು ಚಪ್ಪಾಳೆ ಹಾಕಿ ಎಲ್ಲರೂ. ವೆರಿ ಗುಡ್. ಸೊ ಈ ಅಷ್ಟಾಂಗ ಯೋಗದ 8 ಲಿಂಬ್ಸ್ಗಳು, ಈ ಅಂಗಗಳು, ಯೋಗದ 8 ಅಂಗಗಳು. ಇದ್ರಲ್ಲಿ ಯಮ ಅಂತ ಬಂದಾಗ ಯಮದಲ್ಲಿ ಮತ್ತೆ 5 ಸ್ಟೆಪ್ಸ್ ಇದೆ. ಏನ್ ಹೇಳಿ? ಯಮದಲ್ಲಿ ಮತ್ತೆ 5 ಸ್ಟೆಪ್ಸ್ ಇದೆ. ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಹೇಳ್ಬೇಕೀಗ. ಮೇಡಮ್ ದಿನ ನಿಮ್ ವಿಡಿಯೋ ನೋಡ್ತೀನಿ ಅನ್ನೋರು ಉತ್ತರ ಹೇಳ್ಬೇಕಿಲ್ಲ ಈಗ. ಎಷ್ಟ್ ಸತಿ ಹೇಳಿದೀನಿ ನಾನು ಇದನ್ನ. ನೋಡಿ, ಯಾರು ರಿವಿಷನ್ ಮಾಡಿ ಸುಮ್ನೆ ಏನ್ ನನ್ನನ್ನು ನೋಡ್ತಿರ್ತೀರಾ ವಿಡಿಯೋದಲ್ಲಿ ಅಥವಾ ನಾನು ಹೇಳೋದ್ ಕೇಳ್ತಿರ್ತೀರಾ? ಯಮದಲ್ಲಿ 5 ವಿಷಯಗಳು ಬರುತ್ತೆ. ಏನು? ಅಹಿಂಸಾ, ಸತ್ಯಂ, ಆಸ್ತೇಯ. ವೆರಿ ಗುಡ್, ಚಪ್ಪಾಳೆ ಹೊಡಿರಿ. ಇನ್ನೊಂದು ವಂಡರ್ಫುಲ್. ನೋಡಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಅಹಿಂಸಾ, ಸತ್ಯಂ, ಆಸ್ತೇಯಂ, ಬ್ರಹ್ಮಚರ್ಯ, ಅಪರಿಗ್ರಹ. ಇಲ್ಲಿ ಅಪರಿಗ್ರಹ ಅಂತಂದ್ರೆ ಏನನ್ನು ತನ್ನದು ಅನ್ನೋಂತ ಇಟ್ಕೊಳ್ದೆ ಇರೋದು ಅಂತ. ಅದು ಫೇಮ್ ಇರ್ಬೋದು, ಇನ್ಸಲ್ಟ್ ಆಗಿರ್ಬೋದು, ಯಾವ್ದನ್ನು ನೀವು ಇಟ್ಕೊಳ್ಳೋ ಹಂಗಿಲ್ಲ. ಎಲ್ಲದನ್ನ ನೀವು ನಂಬಿದ ಭಗವಂತನಿಗೋ, ನಿಮ್ಮ ಗುರು ಹಿರಿಯರಿಗೋ, ಅಥವಾ ನೀವು ಏನನ್ನೂ ನಂಬಲ್ಲ ಅಂದ್ರೆ ಈ ಯೂನಿವರ್ಸಿಗೆ ಅಥವಾ ಪ್ರಕೃತಿಗೆ, ಎಲ್ಲದನ್ನ ಅದಕ್ಕೆ ನೀವು ಸಮರ್ಪಣೆ ಮಾಡ್ಬೇಕು. ಯಾಕೆ ಅಂತಂದ್ರೆ ದೇವ್ರಿಗೆ ಬೇಕು ಅಂತ ಅಲ್ಲ, ನೀವ್ ಇಟ್ಕೊಂಡ್ರೆ ನಿಮ್ಮಲ್ಲಿ ಕೊಳಿಯತ್ತೆ ಅದು ಅಂತ. ಅದು ಸಂಪತ್ತೇ ಆಗಿರ್ಬೋದು, ಸಂಕಟನೇ ಆಗಿರ್ಬೋದು, ಎರಡನ್ನೂ ನಾವ್ ಇಟ್ಕೊಳ್ಳೋ ಹಂಗಿಲ್ಲ. ಎರಡನ್ನೂ ಆ ದೇವರಿಗೆ ಸಮರ್ಪಣೆ ಅಂತ ಮಾಡಿ ಅವ್ರ ಪ್ರಸಾದ ಅಂತ ನೀವ್ ಇಟ್ಕೊಳ್ಳಿ. ಈಗ ನೋಡಿ, ದೇವಸ್ಥಾನಕ್ಕೆ ಹಣ್ಣು ಹಂಪಲು ತಗೊಂಡು ಹೋಗ್ತೀವಿ, ವಾಪಸ್ ಬಂದು ನಾವೇ ತಿಂತೀವಿ, ಆದ್ರೆ ಪ್ರಸಾದ ಅಂತ ತಿಂತೀವಿ. ನಾನ್ ಕೊಂಡ್ಕೊಂಡು ಬಂದಿದ್ದು ಅನ್ನೋ ಅಹಂಕಾರದಿಂದ ತಿನ್ನಲ್ಲ. ಈ ದೇವಸ್ಥಾನ ಪ್ರಸಾದ ಅಂತ ಮನೇಲಿದ್ದವರಿಗೆಲ್ಲ ಕೊಟ್ಕೊಂಡು ಹಂಚ್ಕೊಂಡು ಆ ಭಾವನೆನೇ ಬೇರೆ. ಹಾಗೇನೆ ಜೀವನದಲ್ಲಿ ಬಂದ ಪ್ರತಿಯೊಂದು ನಿಮ್ಗೆ ಬರೋ ನೋವಿರ್ಬೋದು, ಬೇಜಾರಿರ್ಬೋದು, ಕಷ್ಟ ಇರ್ಬೋದು, ಭಯ ಆಗಿರ್ಬೋದು, ಎಲ್ಲದನ್ನ ಏನ್ ಮಾಡ್ಬಿಡಿ, ಕೊಟ್ಬಿಡಿ ಭಗವಂತಂಗೆ. ಅವನ ಹತ್ರ ಇಟ್ಕೊಳಕ್ ಆಗತ್ತೆ. ನಮ್ ತರ ಅಲ್ಲ ಅವನು, ಎಲ್ಲದನ್ನೂ ಇಟ್ಕೊತಾನೆ. ನೀವೇನ್ ಕೊಟ್ರು ಇಟ್ಕೊಳ್ತಾನೆ. ನೀವ್ ಅನ್ಕೋತೀರಾ ಬರೀ ಒಳ್ಳೇದನ್ನಷ್ಟೇ ದೇವ್ರಿಗೆ ಕೊಡ್ಬೇಕು ಅಂತ. ಯಾಕೆ? ನೀವೇನ್ ಅನ್ಕೊಂಡಿದ್ದೀರಾ? ದೇವ್ರ ಹತ್ರ ಒಳ್ಳೆತನ ಕಡಿಮೆ ಇದೆ ಅಂತ ನೀವು ಕೊಡೋದಾ? ಒಳ್ಳೊಳ್ಳೇದಷ್ಟೇ ದೇವ್ರಿಗೆ ಕೊಡ್ಬೇಕು, ನನ್ ಸಂಕಟ ನೋವೆಲ್ಲ ಕೊಡ್ಬಾರ್ದು ಅಂತ ಅನ್ನಕ್ಕೆ. ದೇವ್ರು ನಿಮ್ ತರ ಅಲ್ಲ. ಅವನಿಗೇನ್ ನೀವೇನು ಕೊಡದೇ ಇದ್ರೂನು ಅವ್ನು ಹಾಗೆ ಇರ್ತಾನೆ, ಎಲ್ಲಾ ಕೊಟ್ರುನು ಅವ್ನು ಹಾಗೆ ಇರ್ತಾನೆ. ಆದ್ರೆ ನಾವು ಇದನ್ನೆಲ್ಲ ಕೊಡದೆ ನಾವು ಇಟ್ಕೊಂಡ್ಬಿಟ್ರೆ ನಮಗೆ ಜೀರ್ಣಿಸ್ಕೊಳಕ್ ಆಗೋದಿಲ್ಲ ಅದನ್ನು. ಹಾಗಾಗಿ ಪ್ರಕೃತಿಗಾಗ್ಲಿ, ಗುರು ಹಿರಿಯರಿಗಾಗ್ಲಿ, ಅಥವಾ ನೀವು ನಂಬಿದ ದೇವರಿಗಾಗ್ಲಿ ಎಲ್ಲದನ್ನ ಸಮರ್ಪಣಾ ಮನೋಭಾವದಲ್ಲಿ ಕೊಟ್ಬಿಡ್ಬೇಕು. ರಾತ್ರಿ ಮಲಗೋ ಮೊದ್ಲೇನು, ಇವತ್ ಸಿಕ್ಕಿರೋ ಅಮ್ಮ ಎಷ್ಟು ಬೈದ್ರುನು ಎಲ್ಲ ಯಾರಿಗಿವತ್ತು? ಭಗವಂತನಿಗೆ. ರಾತ್ರಿ ಮಲಗುವಾಗ ನೆಮ್ಮದಿಯಿಂದ ಮಲಗ್ಬಿಡ್ಬೇಕು. ನಂದಲ್ಲ, ಬಾಸ್ ಎಷ್ಟು ಟಾರ್ಚರ್ ಕೊಟ್ರು ಜಾಬಲ್ಲಿ ಎಲ್ಲ ದೇವರಿಗೆ, ನಂಗಲ್ಲ. ಹಾಗೆ ನಿಮ್ಗೆ ಇವತ್ತು ಸನ್ಮಾನ ಆಗಿರ್ಬೋದು, ಹೊಗಳಿಕೆ ಸಿಕ್ಕಿರ್ಬೋದು, ಆ ಅಹಂಕಾರನೂ ತಲೆಗೆ ಹೋಗ್ಬಾರ್ದು. ಇವತ್ತು ನನಗೇನೇ ಸಿಕ್ಕಿದ್ದಿದ್ರೂ ಎಲ್ಲ ಭಗವಂತಂದು, ಅವನ ವರಪ್ರಸಾದ ಅಂತ ಅಂದ್ಕೊಂಡು ನೀವು ಅನುಭವಿಸ್ತಾ ಹೋದ್ರೆ, ಈ ಬದಲಾವಣೆನ ಚೇಂಜ್ ಮಾಡ್ಕೊಂಡ್ರೆ ನಿಮ್ಮ ಅಗ್ನಿ ಸಮವಾಗಿರುತ್ತೆ. ಹಿರಿಯರು ಯಾವಾಗ್ಲೂ ಇದನ್ನ, ನಮ್ಮ ಭಾರತದಲ್ಲಿ ಸಂಪ್ರದಾಯ ಎಷ್ಟು ವಿಶಿಷ್ಟವಾಗಿದೆ ಅಂತಂದ್ರೆ ಇದೆಲ್ಲದನ್ನ ಹೇಳಿದ್ದು ಜಾತಿಗೋಸ್ಕರ ಅಲ್ವೇ ಅಲ್ಲ, ಯಾವುದೋ ಧರ್ಮದ ಆಚರಣೆಗಲ್ಲ. ಯಾರ್ಯಾರಿಗೆ ಆರೋಗ್ಯ ಬೇಕು, ದೇಹವನ್ನ ಕಾಪಾಡ್ಕೋಬೇಕು, ಅವರೆಲ್ಲ ಇದನ್ನ ಪಾಲನೆ ಮಾಡ್ಬೇಕು. ಹಿಂದೂ ಧರ್ಮದಲ್ಲಿ ಮಾತ್ರ ಈ ದೇಹದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದ್ ಬಗ್ಗೆ ಹೇಳಿದ್. ಯಾಕೆ ಅಂತಂದ್ರೆ ದೇಹ ಇಲ್ಲದೆ ಮೋಕ್ಷ ಸಾಧನೆ ಸಾಧ್ಯ ಇಲ್ಲ. ದೇಹ ಇಲ್ಲದೆ ನಮ್ಮ ಪುರುಷಾರ್ಥಗಳು ಯಾವುದನ್ನು ನಾವು ಸಿದ್ಧಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇಹವನ್ನ ಸರಿ ಇಟ್ಕೊಳ್ಳೋದಕ್ಕೆ ಏನೇನ್ ಬೇಕು ಅದೆಲ್ಲವನ್ನ ನೋಡಿ ಈ ಬೇರೆ ಬೇರೆ ಆಚಾರ ವಿಚಾರಗಳ ಪ್ರಕಾರ ನಮ್ಗೆ ಹೇಳ್ತಾ ಬಂದ್ರು. ಬಟ್ ಇದೆಲ್ಲ ನಮ್ಗೆ ಈಗ ನೀವು ನಂಬ್ತೀರಾ, ಸಬ್ ಕಾನ್ಶಿಯಸ್ ಮೈಂಡ್, ಹೈಯರ್ ಫ್ರೀಕ್ವೆನ್ಸಿ, ಮತ್ತೆ ಇಮೋಷನ್ಸ್, ಯೂನಿವರ್ಸ್, ಈ ಶಬ್ದಗಳು ನೀವು ಕನೆಕ್ಟ್ ಆಗ್ತೀರಾ. ಆದ್ರೆ ಇದನ್ನೇ ತಾನೇ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಹಿರಿಯರು ಹೇಳಿದ್ದು. ಆದ್ರೆ ಅವಾಗ ನಮ್ಗದು ಮೂಢನಂಬಿಕೆ ಅಂತ ಅನ್ಸಿದ್ದು. ಏನಿದ್ ಸುಮ್ಮನೆ ಹೇಳ್ತಾರೆ, ಎಲ್ಲ ಅವ್ರಿಗೆ ಯಾಕೆ ಕೊಡ್ಬೇಕು, ನಾನು ಕಷ್ಟಪಟ್ಟು ದುಡ್ಡಿದ್ ನನಗೆ ಭಗವಂತಂಗೆ ಯಾಕೆ ಕೊಡ್ಬೇಕು ಅಂತ. ಮೂಢನಂಬಿಕೆ ಯಾವುದೂ ಇಲ್ಲ ನಮ್ಮ ಧರ್ಮದಲ್ಲಿ. ಹೇಳಿರುವಂತಹ ಪ್ರತಿಯೊಂದು ಕೂಡ ನಮ್ಮ ಆರೋಗ್ಯಕ್ಕಾಗಿಯೇ ಹೇಳಿದ್ದು.
ಆ ಆರೋಗ್ಯವನ್ನು ನಾವು ಕಾಪಾಡಿಕೊಂಡ್ರೆ, ನಮ್ಮ ದೇಹ ಸಮರ್ಥವಾಗಿದ್ರೆ ಮಾತ್ರ ನೀವು ಧರ್ಮ ಸಾಧನೆ ಮಾಡೋದಕ್ಕೂ ದೇಹ ಬೇಕು. ದೇಹನೇ ಇಲ್ಲದೆ ಏನು ಸಾಧನೆ ಮಾಡ್ತೀರಾ ನೀವು? ಅರ್ಥ ಸಾಧನೆ, ಹಣ ಸಂಪಾದನೆಗೂ ದೇಹ ಬೇಕು ತಾನೆ. ಈ ದೇಹ ಕೆಲಸ ಮಾಡದೆ ನಾಳೆ ಮಲಗಿದ್ರೆ ಏನು ಅರ್ಥ ಸಾಧನೆ ಮಾಡುತ್ತೆ? ಏನೂ ಆಗಲ್ಲ. ಕಾಮ ಸಾಧನೆ, ಇಷ್ಟಪಟ್ಟಿದೆಲ್ಲ ತಿನ್ಬೇಕು ಅಂದ್ರೆ ನಿಮ್ ದೇಹ ಚೆನ್ನಾಗಿರ್ಬೇಕು. ದೇಹ ಮಾತ್ರ ಹಾಳು ಮಾಡ್ಕೊಳ್ಳೋದು, ಬಾಯಿ ರುಚಿಗೆ ಮಾತ್ರ ಎಲ್ಲ ಬೇಕು ಅಂತಂದ್ರೆ ಆಗತ್ತಾ? ತಿಂದ್ರು ಜೀರ್ಣಿಸ್ಕೊಳಕ್ ಆಗೋದಿಲ್ಲ. ಹಾಗೆ ಮೋಕ್ಷ ಸಾಧನೆಗೂ ನಮ್ಗೆ ದೇಹವೇ ಬೇಕು. ಹಾಗಾಗಿ ನಾವೆಲ್ಲರೂ ಈ ದೇಹವನ್ನ ತಗೊಂಡು ಭೂಮಿಗೆ ಬಂದಿರೋದು ಅದರ ಸಾಧನೆಗೋಸ್ಕರ. ಸೊ ನಿಮ್ಮ ದೇಹದಲ್ಲಿ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನಮ್ಮ ಈ ಪುರುಷಾರ್ಥಗಳ ಸಿದ್ಧಿ. ಇದೆಲ್ಲದಕ್ಕೆ ಅನುಕೂಲಕರವಾಗಿ ಆರೋಗ್ಯ ಬೇಕು. ಆರೋಗ್ಯವನ್ನ ಆಯುರ್ವೇದ ಏನ್ ಹೇಳುತ್ತೆ? ಸಮದೋಷ, ಸಮಾಗ್ನಿಶ್ಚ, ಸಮಧಾತು, ಮಲಕ್ರಿಯ, ಪ್ರಸನ್ನ ಆತ್ಮ, ಇಂದ್ರಿಯ, ಮನಃ, ಸ್ವಸ್ಥ ಇತ್ಯಭಿಧೀಯತೆ. ಇಷ್ಟು ಕ್ರೈಟೀರಿಯಾ ಇದೆ. ನಿಮ್ಮ ರಿಪೋರ್ಟ್ಸ್ಗಳಲ್ಲ. ಕೊಲೆಸ್ಟ್ರಾಲ್ ನಾರ್ಮಲ್ ಬಂದ್ರೆ ಸಾಕು ಮೇಡಮ್, ಡಯಾಬಿಟಿಸ್ ರಿವರ್ಸಲ್ ಆದ್ರೆ ಸಾಕು ಮೇಡಮ್, ಹಿಮೋಗ್ಲೋಬಿನ್ ಹೆಚ್ಚಾದ್ರೆ ಸಾಕು ಮೇಡಮ್, ಮತ್ತಿನ್ನೇನು, UPT ಪಾಸಿಟಿವ್ ಬಂದ್ರೆ ಸಾಕು, ಕಾಲ್ ಗಂಟು ನೋವು ಕಮ್ಮಿ ಆದ್ರೆ ಸಾಕು, ತಲೆನೋವು ಹೋದ್ರೆ ಸಾಕು, IBS ಸರಿ ಹೋದ್ರೆ ಸಾಕು, ಚರ್ಮ ಸೋರಿಯಾಸಿಸ್ ಕ್ಲಿಯರ್ ಆದ್ರೆ ಸಾಕು, ಮೈಕೈ ನೋವು ಕಮ್ಮಿ ಆದ್ರೆ ಸಾಕು ಅಲ್ಲ. ಅದೆಲ್ಲ ಕಮ್ಮಿ ಆಗ್ಲಿ ಆಗದೆ ಇರ್ಲಿ, ಉಳಿದ ಫ್ಯಾಕ್ಟರ್ಸ್ಗಳು ಸರಿ ಹೋಗ್ಬೇಕು. ಅಂಡ್ ಉಳಿದ ಫ್ಯಾಕ್ಟರ್ಸ್ಗಳು ಸರಿ ಹೋದಾಗ ಈ ಎಲ್ಲ ಡಯಾಗ್ನೋಸಿಸ್ಗಳು ತಾನಾಗಿ ಸರಿ ಹೋಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ದೋಷಗಳು, ವಾತ ಪಿತ್ತ ಕಫ ದೋಷಗಳು ಸಮ ಸ್ಥಿತಿಗೆ ಬರ್ಬೇಕು. ನಿನ್ನೆ ಹೇಳಿದ್ನಲ್ಲ, 1-1-1ಗೆ ಬರ್ಬೇಕು. ಹಾಗೇನೆ ಸಮ ಅಗ್ನಿ, ಈಗ ಹೇಳಿದೆ ನಾನು. ಹಾಗೆ ಸಮ ಧಾತು, ಧಾತುಗಳು ಯಾವುದು? 7 ಸಪ್ತಧಾತುಗಳು: ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ. ಈ 7 ಧಾತುಗಳು. ಈ 7 ಧಾತುಗಳಿಂದ ನಿಮ್ಮ ದೇಹ ಬಿಲ್ಡ್ ಆಗಿರುವಂಥದ್ದು. ಈ ಧಾತುಗಳು ಕೂಡ ಸಮಾವಸ್ಥೆಯಲ್ಲಿ ಇರಬೇಕು. ಹಾಗೆ ಮಲ, ತ್ರಿಮಲಗಳು, 3 ರೀತಿಯ ಮಲಗಳು. ಯಾವ್ಯಾವುದು? ಮೂತ್ರ, ಪುರೀಷ ಮತ್ತು ಸ್ವೇದ. ಇದೆಲ್ಲವೂ ಸರಿಯಾಗಿ ಆಗ್ಬೇಕು. ಮಲ ವಿಸರ್ಜನೆ ಸರಿಯಾಗಿ ಆಗದೆ ಇದ್ರೂ ರೋಗನೇ, ಅತಿಯಾಗಿ ಆದ್ರೂ ರೋಗನೇ. 2 ಸಮರ್ಪಕವಾಗಿರ್ಬೇಕು ಮಲ ವಿಸರ್ಜನೆ. ಹಾಗೆ ಎಲ್ಲಾ ಕ್ರಿಯೆಗಳು, ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳು ಚೆನ್ನಾಗಿರ್ಬೇಕು. ಹಾಗೆ ಪ್ರಸನ್ನ ಆತ್ಮ, ಇಂದ್ರಿಯ, ಮನಃ. ಇಲ್ಲಿ ಆತ್ಮ, ಇಂದ್ರಿಯ, ಮನ ಮೂರಕ್ಕೂ ಪ್ರಸನ್ನತೆ ಬೇಕು. ಪ್ರಸನ್ನವಾದಂತಹ ಆತ್ಮ, ಪ್ರಸನ್ನವಾದ ಇಂದ್ರಿಯಗಳು, ಪ್ರಸನ್ನವಾದಂತಹ ಮನಸ್ಸು. ಇಷ್ಟು ನಿಮ್ಗಿದ್ರೆ ನೀವು ಆರೋಗ್ಯವಂತರು ಅಂತ ಹೇಳ್ಕೊಳ್ಬೋದು. ಸೊ ನಮ್ಮೆಲ್ಲರ ಗುರಿ ಕೇವಲ ರಿಪೋರ್ಟ್ ಅಥವಾ ಮೈಯಲ್ಲಿರೋ ಸಿಂಪ್ಟಮ್ಸ್ ಅಷ್ಟೇ ಆಗಿರಬಾರ್ದು. ನಿಮ್ಮ ಗುರಿ ಈ ಎಲ್ಲ ವಿಷಯಗಳನ್ನ ಕವರ್ ಮಾಡ್ಕೊಳ್ಳೋದಾಗ್ಬೇಕು. ಸರಿನಾ? ಆಗ ನೋಡಿ ಆರೋಗ್ಯನೂ ಸಿಗತ್ತೆ, ಮನಃಶಾಂತಿನೂ ಸಿಗತ್ತೆ, ಅಂಡ್ ಸಮಾಜ ಎಷ್ಟು ಬ್ಯೂಟಿಫುಲ್ ಆಗ್ಬೋದು ನೀವೇ ಯೋಚನೆ ಮಾಡಿ. ಎಲ್ಲರೂ ಮನಸ್ಸು ಪ್ರಸನ್ನವಾಗಿದೆ, ಎಲ್ಲರೂ ಆತ್ಮ ಒಂದು ಪ್ರಶಾಂತತೆಯಿಂದ ಕೂಡಿದೆ ಅಂತಂದ್ರೆ ಸಮಾಜ ಹೇಗಾಗ್ಬೋದು? ನೀವು ಯಾರ ಮೇಲೂ ಡೌಟ್ ಪಡ್ಬೇಕಂತಾನೆ ಇಲ್ಲ, ಅಥವಾ ಯಾರ ಬಗ್ಗೆ ಭಯ ಪಡೋ ಅಗತ್ಯನೇ ಇಲ್ಲ, ಅಥವಾ ಯಾರು ಯಾರನ್ನ ನೋಯಿಸ್ತಾನೆ ಇಲ್ಲ, ಯಾರು ಯಾರಿಗೆ ತೊಂದರೆನೇ ಕೊಡ್ತಾ ಇಲ್ಲ. ಎಲ್ಲ ಅವ್ರವ್ರ ಪಾಡಿ ಚೆನ್ನಾಗಿದ್ದು ಬೇರೆಯವರಿಗೆ ಕ್ಷಮೆ, ಪ್ರೀತಿ, ಸಹನೆ, ಕರುಣೆ, ಸಹಾಯ ಮಾಡ್ಕೊಂಡೇ ಇದ್ಬಿಟ್ರೆ ಸಮಾಜ ಎಷ್ಟು ಚಂದ ಆಗ್ಬೋದು ಹೇಳಿ. ಅದಕ್ಕಾಗಿ ಆಯುರ್ವೇದ ಇಷ್ಟು ವರ್ಷಗಳು, ಇಷ್ಟು 1000 ವರ್ಷ ಕಳೆದ್ರು ಇವತ್ತಿಗೂ ಯಾಕೆ ಆಯುರ್ವೇದ ನಿಂತಿದೆ ಅಂತಂದ್ರೆ ಇದು ಬರೀ ಪರ್ಸನಲ್ ಬೆನಿಫಿಟ್ ಬಗ್ಗೆ ಹೇಳ್ಕೊಟ್ಟಿಲ್ಲ. ಆಯುರ್ವೇದವನ್ನು ನಾವು ಅಡಾಪ್ಟ್ ಮಾಡಿದ್ದೇ ಹೌದಾದ್ರೆ ಪೂರ್ತಿ ಸೊಸೈಟಿ ಎಷ್ಟು ಸುಂದರ ಆಗುತ್ತೆ. ಹಂಗಾಗಿ ಅಡಾಪ್ಟ್ ಮಾಡಬೇಕು. ಇದು ಬರೀ ನಾನು ಆಯುರ್ವೇದ ಡಾಕ್ಟರ್ ಅಂತ ನಾನು ಹೇಳ್ತಿರೋದಲ್ಲ. ನಾನು ಬಹುಶಃ ಬೇರೆ ಏನೇ ಆಗಿದ್ದಿದ್ರು ಆಯುರ್ವೇದವನ್ನು ಇಷ್ಟೇ ಅಡ್ಮೈರ್ ಮಾಡ್ತಿದ್ನೇನೋ ಇದರ ರಿಯಾಲಿಟಿ ಅರ್ಥ ಆದ್ರೆ. ಈಗ ನಿಮಗೂ ಹಂಗೆ ಅನಿಸ್ತಾ ಇಲ್ವಾ? ಎಷ್ಟು ಚಂದ ಸೈನ್ಸ್ ಇದು, ಎಷ್ಟು ವಂಡರ್ಫುಲ್ ಅಂತ. ಹಾಗಾಗಿ ಇಡೀ ಸಮಾಜವನ್ನೇ ಬದಲಾಯಿಸೋ ಶಕ್ತಿ ಇಲ್ಲಿದೆ. ಈ ನಾಲೆಜನ್ನು ನಾವು ಸರಿ ಅರ್ಥ ಮಾಡ್ಕೊಂಡ್ರೆ, ನೀವು ಅಳವಡಿಸ್ಕೊಂಡ್ರೆ, ಬರೀ ನಿಮ್ಮ ರೋಗ ಏನು, ರೋಗ ಎಲ್ಲ ಚಿಕ್ಕ ಚಿಕ್ಕ ವಿಷಯ, ಅದು ಆರಾಮಾಗ್ಬಿಡುತ್ತೆ. ಅದಕ್ಕಿಂತ ಜಾಸ್ತಿ ಬೆನಿಫಿಟ್ ನಿಮಗೆ ಸಿಗತ್ತೆ.